ಶಿವಕುಮಾರ್ ಅವರ ಸಚಿವ ಸಂಪುಟದ ಖಾತೆ ಶುರುವಾಗಿದೆ. ಇನ್ನೂ ಕೂಡ ಎರಡನೇ ಪಟ್ಟಿ ಬಿಡುಗಡೆ ಆಗುವಂತದ್ದು. ಅದಕ್ಕೂ ಮುನ್ನವೇ ಒಂದಿಷ್ಟು ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕೆ ನವಲಗುಂದ ಶಾಸಕರಂತ ಎನ್ ಎಸ್ ಕೊಂಡರೆಡ್ಡಿ ಸರ್ ಇದ್ದಾರೆ. ಸರ್, ಇವತ್ತು ಸಚಿವ ಸಂಪುಟ ರಚನೆ ಏನೋ ಆಗಿದೆ, ಆದರೆ ಮುನಿಯಪ್ಪ ಅವರು ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರುವಂತದ್ದು ಯಾವ ತರ ನೋಡ್ತೀರಿ? ಈಗ ಅದಕ್ಕೆಲ್ಲ ಬಗೆಹರಿಸತಕ್ಕಂಥ ವ್ಯವಸ್ಥೆ ಇರ್ತಕ್ಕಂಥದ್ದು AICC ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ. ಅಂತ ದೊಡ್ಡ ಮಟ್ಟದ ಚರ್ಚೆ ನಮ್ಮ ಮುಂದೆ ಅವು ಏನಾಗೈತಿ, ಯಾಕಾಗೈತಿ ಅನ್ನೋದ್ರ ಬಗ್ಗೆ ಅವರ ತೀರ್ಮಾನ ಮಾಡಬೇಕು. ಅಲ್ಟಿಮೇಟ್ಲಿ ಸಾಲ್ವ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳ್ಯಾರ. ಅದಕ್ಕೆ ಆ ಸಮಸ್ಯೆಯನ್ನ ಬಗೆಹರಿಸತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಅದಕ್ಕೆ ಇದನ್ನ ಬಿಟ್ಟು ನಾವು ಬೇರೆ ಏನು ಹೇಳಕ್ ಸಾಧ್ಯ ಇದೆ? ಹೈಕಮಾಂಡ್ ನಿರ್ಣಯ ಏನೈತಿ ಅದು ಫೈನಲ್ ಅಂತ. ಸರ್, ನೀವು ಕೂಡ ಸಚಿವ ಆಕಾಂಕ್ಷಿಗಳಿದ್ದೀರಿ. ಎರಡನೇ ಪಟ್ಟಿ ಬಿಡುಗಡೆ ಆಗೋದಿದೆ. ನೋಡೋಣ, ಎರಡನೇ ಪಟ್ಟಿ ಬರ್ತೈತೆ ಅಂತ ಆಶಾಭಾವನೆ ಐತಿ. ಬಂದ್ರೆ ಸ್ವೀಕಾರ ಮಾಡ್ತೀವಿ, ಬರ್ದೇ ಇದ್ರು ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತೀನಿ. ನಮ್ಮ ಜಿಲ್ಲೆಯಲ್ಲಿ 3 ಜನ ಅದೇವಿ. ಸಂತೋಷ್ ಲಾಡ್ ಸಾಹೇಬ್ರ ಅದಾರ, ಆಮೇಲೆ ಪ್ರಸಾದ್ ಅಬ್ಬಾಯ್ ಅವ್ರದಾರ, ನಾ ಅದೇನಿ. 3 ಮಂದಿಗೆ ಯಾರಿಗೆ ಕೊಟ್ಟರು ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡ್ತೀವಿ. ಇಂಥದ್ದೇ ಖಾತೆ ಕೊಡ್ಬೇಕಂತ ಏನಾದ್ರು ಬೇಡಿಕೆ ಇಡ್ತೀರಾ ಸರ್? ನನಗೊಂದು ಅಗ್ರಿಕಲ್ಚರ್ ಬಗ್ಗೆ ಮೊದಲಿಗಿದ್ದ ಅದ್ರ ಪರವಾಗಿ ಹೋರಾಟ ಮಾಡೋ 40 ವರ್ಷ. ಒಂದು ವಿಶೇಷವಾಗಿ ರೈತರು ಕೊಟ್ಟೋದಾಗ ಏನಾರು ಕೊಡ್ತಿದ್ರು ಕೊಡ್ಲಿ, ಕೊಡದೇ ಇದ್ರೆ ಹೊಲಕ್ಕೆ ಹೋಗಿ ಕೆಲಸ ಮಾಡ್ತೀವಿ. ಸರ್, ಹುಬ್ಬಳ್ಳಿ ಧಾರವಾಡದಲ್ಲಿ ಮಹದಾಯಿ ಹೋರಾಟ, ಕಳಸಾ ಬಂಡೂರಿ ಹೋರಾಟ, ಸಾಕಷ್ಟು ಹೋರಾಟಗಳನ್ನ ಮಾಡಿದಿರಿ. ನೋಡಿ, ಕರ್ನಾಟಕಕ್ಕೆ ಕಾವೇರಿ ಮತ್ತು ಕೃಷ್ಣ 2 ಕಣ್ಣಿದ್ದಂಗೆ. ಅದರ ಅಧೀನದಲ್ಲಿ ಬರ್ತಕ್ಕಂಥ ಮಹದಾಯಿ, ಕಳಸಾ ಬಂಡೂರಿ, ಈಚೆ ಕಡೆ ಮೇಕೆದಾಟು. ಇದ್ರ ಪರವಾಗಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ಭಾವನೆ. ಅದ್ರ ಕೂಡ ರೈತರು, ಸಂಘಟನೆಗಳು ಎಲ್ಲರೂ ಕೂಡ ಬೆಂಬಲ. ಒಬ್ಬ ಹೋರಾಟಗಾರರು ಮಾಡ್ಬೇಕನ್ನುವಂತ ಬಯಕೆ ಎಲ್ಲರ ಕಡೆ ಆಗಿದೆ. ಇವತ್ತು ರೈತ ಸಂಘಟನೆಯವ್ರು ಹೇಳಾಕತ್ತಾರೆ, ಆಮೇಲೆ ಕೃಷಿಕ ಸಮಾಜದವ್ರು ಹೇಳಾಕತ್ತಾರೆ. ಹಿಂಗ್ ಬಾಳ ಕಡೆ ಇಲ್ಲ, ನೀನೊಬ್ಬ ಕೃಷಿಕರ ಪರವಾಗಿ ಹೋರಾಟ ಮಾಡಿದವ, ನೀನು ಆಗ್ಬೇಕು ಅಂತಾರೆ. ಕೊಟ್ರೆ ಸಂತೋಷ, ಕೊಡದೇ ಇದ್ರೆ ಕಾಂಗ್ರೆಸ್ ಪಕ್ಷದ ಪರವಾಗಿ 2028ಕ್ಕೆ ಮತ್ತೆ MLA ಆಗಿ ಭಾಳ ನಮ್ಮ ಸರ್ಕಾರ ತರಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾರೆ ಜನಸಂಪನ್ಮೂಲ ಬೇಡ, ನಂಗೆ ಬೆಂಗಳೂರು ಅಭಿವೃದ್ಧಿನೇ ಬೇಕು. ಮುನಿಯಪ್ಪ ಅವರು ಹೇಳ್ತಾರೆ ಸೀನಿಯರಿಟಿ ಮೇಲೆ ಖಾತೆ ಹಂಚಿಕೆ ಆಗಿಲ್ಲ, ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳ್ತಾರೆ. ಜಲಸಂಪನ್ಮೂಲ ಖಾತೆ ಅಂದ್ರೆ ಏನಷ್ಟು ಇಲ್ಲ, ಯಾವ ಖಾತೆ ಅನ್ನೋದಕ್ಕಿಂತ ಇಂಪಾರ್ಟೆಂಟ್ ಅವ್ರು ಯಾಕೆ ಹೇಳಾರ, ಏನ್ ಹೇಳಾರ, ನಾ ಇನ್ನೂ ಅವ್ರ ಜೊತೆ ಮಾತನಾಡಿಲ್ಲ. ಮಾತಾಡಿದ ನಂತರ ಒಬ್ಬ ಹಿರಿಯ ಸಚಿವರು ಅವರು ಹಿರಿಯ ನಾಯಕರು ಬೆಂಗಳೂರಿನಲ್ಲಿ ಅವ್ರದ್ದೇ ಇರ್ತೈತಿ. ಈಗ ಮುಖ್ಯಮಂತ್ರಿಗಳು ಅವ್ರು ಕೂಡ ಮಾತಾಡಿ ಸರಿ ಮಾಡ್ತೇವೆ ಅಂತ ಯಾರ ಮತ್ತೆ ಅವ್ರು ಹೇಳಿದ್ಬೇಕು, ಮತ್ತೆ ನಾ ಮಾತಾಡೋದು ಸರಿ ಅನ್ಸಂಗಿಲ್ಲ. ಅವ್ರ ಹಂತದಾಗ ಬಗೆಹರಿತೀವಿ. ಸಣ್ಣ ನೀರಾವರಿ, ದೊಡ್ಡ ಬೃಹತ್ ಜಲಸಂಪನ್ಮೂಲ ಖಾತೆಗಳನ್ನು ಕೊಟ್ಟರೆ ಏನಾದರೂ ನಿಭಾಯಿಸುವಂತ ಯಾವ ಖಾತೆ ಕೊಟ್ಟರು ಸಮರ್ಥವಾಗಿ ಕೆಲಸ ಮಾಡುವಂತ ಶಕ್ತಿ ದೇವ್ರು ಕೊಟ್ಟ. ಇದಿಷ್ಟು ನವಲಗುಂದ ಶಾಸಕರಾಗಿರುವಂತಹ NS ಕೊಂಡರೆಡ್ಡಿ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದುರ್ಗೇಶ್ ನಾಯ್ಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.